ನಿಮಗೆ ಕನ್ನಡ ಜಾಬು ಬೇಕು ಅಂತಂದರೆ, ಕನ್ನಡ ಭಾಷೆಯಲ್ಲೇ ನಾವು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ರೆ, ಪಾರ್ಟ್ ಟೈಮ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ನಾನಿಲ್ಲಿ ನಿಮಗೆ ಕೆಲವೊಂದು ಜಾಬ್ಗಳ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಚಾನಲಲ್ಲಿ. ಸೊ ಅದರಂತೆಯೇ ಇವತ್ತು ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ, ಅದು ಕನ್ನಡ ಭಾಷೆಯಲ್ಲಿ ಮಾಡುವಂಥ ಕೆಲಸದ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮೊದಲಿಗೆ ನೀವು ನೋಡ್ತಾ ಇರೋದು ಒಂದು ಗೂಗಲ್ ಮ್ಯಾಪನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಹೇಳ್ತಾ ಇರುವಂಥ ಈ ಒಂದು ಕೆಲಸದಲ್ಲಿ ಮುಖ್ಯವಾಗಿ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಾಗೆಯೇ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ, ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಆ್ಯಂಡ್ ಮುಖ್ಯವಾಗಿ ಈ ಒಂದು ಕೆಲಸವನ್ನು ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಲೈಕ್ ಇವಾಗ ನಾವು ಯಾವುದಾದ್ರೂ ಒಂದು ಹೋಟೆಲ್ನ ಸರ್ಚ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಹೋಟೆಲ್ಸಲ್ಲಿ ಇವಾಗ ಅಕಾರ್ಡಿಂಗ್ ಟು ನೀವು ಒಂದು ಹೋಟೆಲ್ಸ್ ಅಂತ ಸರ್ಚ್ ಮಾಡಿದ್ವಿ, ಬಟ್ ಪರ್ಟಿಕ್ಯುಲರಿ ನಾವು ಯಾವ ಒಂದು ಇದರಲ್ಲಿ ಹುಡುಕ್ತಾ ಇದ್ವಿ. ಲೈಕ್ ಇವಾಗ ಬ್ಯಾಂಗ್ಳೂರು ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ಬ್ಯಾಂಗ್ಳೂರು ಒಂದು ಕಡೆ ಒಂದು ಹೋಟೆಲ್ಸ್ಗಳನ್ನ ನಾವು ಸರ್ಚ್ ಮಾಡ್ತಾ ಇದ್ವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಸುಮಾರು ಥರದ ಒಂದು ಹೋಟೆಲ್ಸ್ಗಳು ಸೈಡಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಲ್ವಾ. ಸೊ ಈ ರೀತಿ ನೀವು ಪ್ರತಿಯೊಂದು ಹೋಟೆಲ್ಸ್ ಆಯಿತು, ಮತ್ತು ಹಾಸ್ಪಿಟಲ್ಸ್ ಆಯಿತು, ಓಕೆ, ಹಾಸ್ಪಿಟಲ್ ಬ್ಯಾಂಗ್ಳೂರ್. ಓಕೆ, ಸೊ ಈ ರೀತಿ ಸೊ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಯಾವುದಿದೆ ಸೈಡಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಸ್ಪಾನ್ಸರ್ಡ್ ಇದೆ, ಅಂದರೆ ಯಾವುದೋ ಒಂದು ಹಾಸ್ಪಿಟಲ್ ಇದೆ. ಓಕೆ, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಅದು ಯಾವುದು ಕಾಂಟ್ಯಾಕ್ಟ್ ನಂಬರ್ ಆಯಿತು. ಸೊ ಈ ರೀತಿ ಎಲ್ಲ ನಿಮಗೆ ಡೀಟೇಲ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಅಕ್ಯುರೇಟಾಗಿ ಇದೇ ಸಿಗ್ತಾ ಇದೆಯಾ ನಾವು ಸರ್ಚ್ ಮಾಡಿದಾಗ ಮತ್ತು ಆನ್ಲೈನಲ್ಲಿ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡೋದಿರುತ್ತೆ. ಇವಾಗ ಗೂಗಲ್ ಮ್ಯಾಪ್ ಬಗ್ಗೆ ನಾನು ನಿಮಗೆ ಹೇಳಿದೆ. ಗೂಗಲ್ ಮ್ಯಾಪ್ ಜೊತೆಗೆ ಮತ್ತು ಬೇರೆ ಬೇರೆ ನಿಮಗೆ ಯಾವ ರೀತಿ ಒಂದು ಟಾಸ್ಕ್ಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಒಂದು ಗೂಗಲ್ ಮ್ಯಾಪ್ಗಳನ್ನ ನೀವು ಏನು ಮಾಡ್ತೀರಾ, ಸರ್ಚ್ ಮಾಡಿ ರಿವ್ಯೂ ಬರೀತೀರಾ. ಆ ರೀತಿ ಟಾಸ್ಕ್ಗಳನ್ನು ಕೂಡ ಕೊಡ್ತಾರೆ. ಇದು ಪಾರ್ಟ್ ಟೈಮ್ ಜಾಬು. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಕೆಲವೊಂದು ವೀಡಿಯೋಸ್ಗಳಾಯಿತು, ಫೋಟೋಸ್ಗಳಾಯಿತು, ರಿವ್ಯೂ ಚೆಕ್ ಮಾಡಿಸ್ತಾರೆ. ಲೈಕ್ ಇವಾಗ ಕನ್ನಡದಲ್ಲಿ ಇದೆಯಾ ಇಲ್ವಾ ಅಂತ. ಯಾಕಂದರೆ ಇವಾಗ AI ಬಂದಿರುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ. ಈ ಒಂದು ಟೆಕ್ನಾಲಜಿಯಲ್ಲಿ AIಗೆ ಟ್ರೈನ್ ಮಾಡುವಾಗ ಇವಾಗ ಲೈಕ್ ಆ್ಯಪಲ್ ಅಂತ ಹೇಳ್ಬಿಟ್ಟು AIಗೆ ಟ್ರೈನ್ ಮಾಡಿರ್ತಾರೆ. ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಅದೇನಾಗುತ್ತೆ, ಸೇವ್ ಅಂತ ಆಗುತ್ತೆ. ಸೊ ಇದನ್ನು ಕನ್ನಡದಲ್ಲಿ ಕರೆಕ್ಟಾಗಿದೆ ಅಂತ ಹೇಳೋದಕ್ಕೆ ಕನ್ನಡಿಗರೇ ಬೇಕಾಗುತ್ತೆ, ಕನ್ನಡ ಭಾಷೆ ತಿಳಿದವರೇ ಬೇಕಾಗಿರುತ್ತೆ. ಸೊ ಹೀಗಾಗಿ ಕನ್ನಡದಲ್ಲಿ ಅದು ಸೇಬು ಅಂತ ಇದೆಯಾ ಇಲ್ವೋ, ಅಥವಾ ವೀಡಿಯೋಸ್ಕೊಂಡು ಕೊಡ್ಬೋದು. ಅದು ಇಂಗ್ಲೀಷಲ್ಲಿರೋದು ಕನ್ವರ್ಟ್ ಆಗಿರುತ್ತೆ ಕನ್ನಡದಲ್ಲಿ. ಸೊ ಗ್ರಾಮರ್ ಮಿಸ್ಟೇಕ್ಸ್ ಇದೆಯಾ, ಸೊ ಪ್ರಾಪರ್ ಇದೆಯಾ, ಸೊ ಆ ರೀತಿ ಎಲ್ಲ ನೋಡಿಕೊಂಡು ನೀವಲ್ಲಿ ನಿಮ್ಮ ಒಂದು ರಿವ್ಯೂಸ್ಗಳನ್ನ ಬರೀಬೇಕು. ಇಲ್ಲ ಅಂತಂದರೆ ಎಡಿಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡುವಂಥ ಕೆಲಸ ಇರುತ್ತೆ. ಆ್ಯಂಡ್ ತುಂಬ ಈಸಿ ಕೆಲಸ ಇರುತ್ತೆ. ಹೊಸದಾಗಿ ಯಾರಾದರೂ ಫ್ರೆಷರ್ ಇದ್ರಂದ್ರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಹೇಗೆ ಸಲ್ಲಿಸೋದು, ಯಾವ ಕಂಪನಿ, ಯಾವ ಪ್ರೊಫೈಲು, ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು, ಮತ್ತು ಇಲ್ಲಿ ಯಾವ ರೀತಿ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಎಲ್ಲ ವಿಷಯವನ್ನು ಇದೇ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿರ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೀ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ಕೊತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಒಂದು ಚಾನಲಲ್ಲಿ ನಾನು ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ಜಾಬ್ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಏನಿರುತ್ತೆ ಅಂತ ಹೇಳಿ, ಫುಲ್ ಪ್ರೊಫೆಷ್ನಲ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಸ್ ಅಂತ ಹೇಳಿದ್ದಾರೆ. ಮೇನ್ ಅಂತಂದರೆ ಇಲ್ಲಿ ಲೋಕಲ್ ನಿಮಗೆ ಕನ್ನಡ ನೇಟಿವ್ ಮಾತೃಭಾಷೆ ಇರಬೇಕು, ಕನ್ನಡ ಚೆನ್ನಾಗಿ ಮಾತಾಡೋಕೆ ಬರ್ತಿರಬೇಕು, ಮತ್ತು ಕನ್ನಡದಲ್ಲಿ ನಿಮಗೆ ಗ್ರಾಮರ್ ಚೆನ್ನಾಗಿ ಬರ್ತಿರಬೇಕು ಮೇನ್ ಮುಖ್ಯವಾಗಿ. ಆ್ಯಂಡ್ ಅದರಲ್ಲಿ ಕೂಡ ಸ್ವಲ್ಪ ನಿಮಗೆ ಇಂಗ್ಲೀಷು, ಯಾಕಂದರೆ ಇಂಗ್ಲೀಷಲ್ಲಿರೋದು ಟ್ರಾನ್ಸ್ಲೇಟ್ ಆಗಿರುತ್ತೆ ಕನ್ನಡದಲ್ಲಲ್ವಾ. ಸೊ ನಿಮಗೆ ಅದು ಎಕ್ಸಾಕ್ಟ್ಲಿ ಅದೇ ಇದೆಯಾ ಅಂತ ನಿಮಗೆ ಚೆಕ್ ಮಾಡೋದಕ್ಕೆ ಸ್ವಲ್ಪ ಇಂಗ್ಲೀಷು ಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಬೀಯಿಂಗ್ ಆ್ಯಸ್ ಅ ರೆಸಿಡೆಂಟ್ ಇನ್ ಇಂಡಿಯಾ ಅಂದರೆ ಲಾಸ್ಟ್ ನೀವು ಒಂದು ಕಳೆದ ವರ್ಷದಿಂದ ನೀವೇನಂದರೆ ಇಂಡಿಯಾದಲ್ಲೇ ವಾಸವಾಗಿದ್ದೀರಾ, ಮತ್ತು ಅಲ್ಲಿರುವಂಥ ಲೋಕಲ್ ನಿಮಗೆ ಸ್ವಲ್ಪ ನಾಲೆಜ್ ಇದೆ, ಮತ್ತು ಲೈಕ್ ಬಿಸ್ನೆಸ್ ಮತ್ತು ಮೆಡಿಕಲ್ ರಿಲೇಟೆಡು ಸುಮಾರು ಥರದ ಒಂದು ಫ್ಯಾಮಿಲಿಯರ್ ಆಗಿ ನಿಮಗೆ ಎಲ್ಲಿ ಇರ್ತೀರಾ ಅಲ್ಲಿ ನಿಮಗೆ ಲೋಕಲ್ ಎಲ್ಲ ಗೊತ್ತಿದೆ ಅಂತ. ಅಂದರೆ ಮೇನ್ ಮುಖ್ಯವಾಗಿದ್ದು ಇಂಡಿಯಾದಲ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ನೀವು ವಾಸವಾಗಿರಬೇಕು, ಇಂಡಿಯಾದಲ್ಲೇ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಸ್ವಲ್ಪ ನಾಲೆಜ್ ಇರಬೇಕು. ಆ್ಯಂಡ್ ಇದಲ್ಲೂ ಕೂಡ ಅಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಯೂಸಿಂಗ್ ಸರ್ಚ್ ಇಂಜಿನ್, ಆನ್ಲೈನ್ ಮ್ಯಾಪ್ಸ್ ಆ್ಯಂಡ್ ವೆಬ್ಸೈಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಕೆಲವೊಂದು ಹೇಗಿರುತ್ತೆ ಅಂತಂದರೆ ನಿಮಗೆ ಆನ್ಲೈನ್ ಮ್ಯಾಪಿಂಗ್ಗಳನ್ನ ಚೆಕ್ ಮಾಡೋದಿರುತ್ತೆ. ಲೈಕ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಅವುಗಳನ್ನ ನೀವೇನು ಮಾಡ್ತೀರಾ, ಚೆಕ್ ಮಾಡ್ತೀರಾ. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದು ವೆಬ್ಸೈಟ್ಗಳು ಕೂಡ ಇನ್ಫಾರ್ಮೇಷನ್ಗಳನ್ನ ಕೇಳ್ತಾರೆ ಅವರು. ಸೊ ಆ ರೀತಿಯಲ್ಲಿ ನಿಮಗೆ ಟಾಸ್ಕ್ಗಳು ಕೊಡ್ತಾ ಇರ್ತಾರೆ ಆನ್ಲೈನ್. ಸೊ ಅದನ್ನೇ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ನೀವು ನೋಡಿ, ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ಅ ಡೈವರ್ಸ್ ಸೆಟ್ ಆಫ್ ಟಾಸ್ಕ್ ಟೈಪ್ಸ್ ಇನ್ಕ್ಲೂಡಿಂಗ್ ಮ್ಯಾಪ್ಸ್, ನ್ಯೂಸ್, ಆಡಿಯೋ ಟಾಸ್ಕ್ ಆ್ಯಂಡ್ ರಿಲೆವೆನ್ಸ್ ಅಂತ ಹೇಳಿದ್ದಾರೆ. ಸೊ ಏನು ಹೇಳಿದ್ದಾರೆ ಇಲ್ಲಿ, ಮೇನ್ ಮುಖ್ಯವಾಗಿ ಈ ಒಂದು ಜಾಬಲ್ಲಿ ನಿಮಗೆ ಕೆಲವೊಂದು ಟಾಸ್ಕ್ಗಳನ್ನ ಅವ್ರು ನೀಡ್ತಾ ಹೋಗ್ತಾರೆ. ಟಾಸ್ಕ್ಗಳಲ್ಲಿ ಮೇನ್ ಮುಖ್ಯವಾಗಿ ಇನ್ಕ್ಲೂಡಿಂಗ್ ಮ್ಯಾಪ್ಸ್, ಅಂದರೆ ಕೆಲವೊಂದು ಮ್ಯಾಪ್ಸ್ಗಳನ್ನ ಕೊಡ್ಬೋದು, ಕೆಲವೊಂದು ಆಡಿಯೋ ರಿಲೇಟೆಡ್ ನಿಮ್ಗೆ ಕೊಡ್ಬೋದು. ಕನ್ನಡದಲ್ಲಿ ಇದೆಯಾ ಅಂತ, ಇಂಗ್ಲೀಷಲ್ಲಿ ಇರೋದನ್ನು ಟ್ರಾನ್ಸ್ಲೇಟ್ ಆಗಿರುತ್ತೆ ಕನ್ನಡದಲ್ಲೇ. ಸೊ ಅದು ಇದೆಯಾ ಅಂತ, ಮತ್ತು ರಿಲೆವೆನ್ಸು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹಲವಾರು ಥರದ ಟಾಸ್ಕ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಅದನ್ನು ನೀವು ಮಾಡೋಕ್ಕೆ ರೆಡಿ ಇದ್ದರೆ ನೀವು ಇದನ್ನು ಮಾಡ್ಬೋದು. ಆ್ಯಂಡ್ ಡೈಲಿ ಎಕ್ಸೆಸ್ ಅ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್, ಲೈಕ್ ನಿಮ್ಮ ಹತ್ರ ಈ ಕೆಲಸ ಮಾಡೋದಕ್ಕೆ ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಆ್ಯಂಡ್ ಅದಲ್ಲೂ ಕೂಡ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಬೇಕಾಗುತ್ತೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಫ್ಟ್ವೇರ್ಗಳು, ಓಕೆ, ಅಪ್ಡೇಟ್ ವಿಂಡೋಸ್ ಎಲ್ಲ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾವೇನು ಅಪ್ಲೈ, ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಕೆಲಸ ಏನಿದೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ.
ಆ್ಯಂಡ್ ಈ ಕೆಲಸದಲ್ಲಿ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಫಸ್ಟಿಗೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ಯಾವಾಗ ನಾವು ಇಲ್ಲಿ ಅರ್ಜಿ ಸಲ್ಲಿಸ್ತೀವಿ. ಸೊ ಅರ್ಜಿ ಸಲ್ಲಿಸಿದ ಮೇಲೆ ಇಲ್ಲಿ ಏನಿರುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ಅಸೆಸ್ಮೆಂಟ್ ಟೆಸ್ಟಲ್ಲಿ ಇನ್ ಆರ್ಡರ್ ಟು ಬಿ ಹೈಯರ್ಡ್ ಇನ್ ಟು ದಿ ಪ್ರೋಗ್ರಾಮ್ you will take an open book qualification exam that will determine your suitability for the position and complete ID verification ಅಂತ ಹೇಳಿದ್ದಾರೆ. ಸೊ ನೀವೆಲ್ಲ ಅಪ್ಲೈ ಮಾಡಿದ್ಮೇಲೆ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ನಂತರ ನಿಮ್ಮದು ಐ ಡಿ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ. ನಂತರ ಅವರ್ ಟೀಮ್ ವಿಲ್ ಪ್ರೊವೈಡ್ ಯು ವಿತ್ ಗೈಡ್ಲೈನ್ಸ್ ಆ್ಯಂಡ್ ಲರ್ನಿಂಗ್ ಮಟೀರಿಯಲ್ಸ್ ಬಿಫೋರ್ ಯುವರ್ ಕ್ವಾಲಿಫಿಕೇಷನ್ ಎಕ್ಸಾಮ್. ಸೊ ಇಲ್ಲಿ ಅವ್ರ ಟೀಮ್ ಏನಿರ್ತಾರೆ ಅವ್ರು ಏನು ಮಾಡ್ತಾರೆ, ಒಂದು ಸಾರಿ ರೀಚೆಕ್ ಮಾಡ್ತಾರೆ. ಆ್ಯಂಡ್ ನಂತರ ಯು ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿ ಎಕ್ಸಾಮ್ ಇನ್ ಅ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಬಟ್ ಆ್ಯಟ್ ಯುವರ್ ಕಾನ್ವೆನ್ಸ್ ಅಂತ ಹೇಳಿದ್ದಾರೆ. ಲೈಕ್ ಒಂದು ಟೈಮ್ ಡ್ಯೂರೇಷನ್ ಇರುತ್ತೆ, ಆ ಟೈಮ್ ಡ್ಯೂರೇಷನ್ದಲ್ಲಿ ನೀವು ಏನು ಮಾಡ್ತೀರಾ, ಇಲ್ಲೊಂದು ಅಸೆಸ್ಮೆಂಟ್ ಟೆಸ್ಟ್ನ ಕಂಪ್ಲೀಟ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಈಕ್ವಲ್ ಅಪರ್ಚುನಿಟಿ ಇರುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಪಾರ್ಶಾಲಿಟಿ ಮಾಡೋದಿಲ್ಲ ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಜಸ್ಟ್ ನಿಮ್ಮ ಒಂದು ಪ್ರೊಫೈಲ್ ಇವ್ರಿಗೆ ಇಷ್ಟ ಆದರೆ ಇವ್ರ ಟೀಮ್ದವ್ರಿಗೆ, ಸೊ ಅವ್ರು ನಿಮಗೆ ಜಾಬ್ಗೆ ಹೈರ್ ಮಾಡ್ತಾರೆ, ಆ ರೀತಿ ಇರುತ್ತೆ. ಓಕೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಅಡಿಷ್ನಲ್ ಏನಾದರೂ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ, ಇದು ಆ್ಯಕ್ಚುಲಿ ಒಂದು ಹೇಳಬೇಕಂತಂದರೆ ಇಲ್ಲಿ ಈ ಒಂದು ಜಾಬು ಒಂದು ಮೇನ್ ಅಂದರೆ ಇಂಡಿಯಾದಲ್ಲೇ ಹೈರಿಂಗ್ ಮಾಡ್ಕೊತಾ ಇದ್ದಾರೆ. ಮತ್ತು ಇಂಡಿಯಾದಲ್ಲಿ ನಿಮಗೆ ಲೋಕಲ್ ಒಂದು ನಾಲೆಜ್ ಇರಬೇಕು. ಲೈಕ್ ಜೋಗ್ರಫಿ ಬಗ್ಗೆ ಮೇನ್ ಮುಖ್ಯವಾಗಿ, ಲೈಕ್ ನಿಮ್ಗೆ ನದಿಗಳಾಯಿತು, ಹಾಸ್ಪಿಟಲ್ ಆಯಿತು, ರೆಸ್ಟೋರೆಂಟ್ ಆಯಿತು, ಈ ರೀತಿಯಲ್ಲಿ ಸ್ವಲ್ಪ ಲೋಕಲ್ ನಿಮಗೆ ಸರ್ಚ್ ಮಾಡೋದಕ್ಕೆ ಬರ್ತಿರಬೇಕು. ನಾಲೆಜ್ ಇದ್ದರೆ ತಾನೇ ನಾವು ಸರ್ಚ್ ಮಾಡ್ತೀವಿ. ಸೊ ಹೀಗಾಗಿ ಓಕೆ. ಸೊ ಒಂದು ರೀತಿಯಿಂದ ಇದು ಫ್ರೀಲ್ಯಾನ್ಸಿಂಗ್ ಜಾಬ್ ಇರುವಂಥದ್ದು ಸ್ನೇಹಿತರೆ. ಫ್ರೀಲ್ಯಾನ್ಸ್ ಆಪರ್ಚುನಿಟಿ ಇರುತ್ತೆ, ಮತ್ತು ಇದು ನಿಮ್ಮ ಮನೆಯಿಂದ ನೀವು ಮಾಡೋ ಹಾಗೆ ಅವ್ರು ನಿಮಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಅ ಡೇ ಇನ್ ದಿ ಲೈಫ್ ಆಫ್ ಆ್ಯನ್ ಆನ್ಲೈನ್ ಡಾಟಾ ಅನಲೈಸ್ಟ್. ಇದು ವರ್ಕ್ ಏನಿದೆಯಲ್ವಾ, ಪ್ರೊಫೈಲ್ ಬಂದುಬಿಟ್ಟು ಆನ್ಲೈನ್ ಡಾಟಾ ಅನಲೈಸ್ಟ್ ಅಂತಲೇ ತೊಗೋತಾ ಇದ್ದಾರೆ. ಹೀಗಾಗಿ ನಿಮ್ಮ ಜಾಯ್ನಿಂಗ್ ಲೆಟ್ರಲ್ಲಿ ಆನ್ಲೈನ್ ಡಾಟಾ ಅನಲೈಸ್ಟ್ ಅಂತಲೇ ಬರೆದಿರ್ತಾರೆ. ಓಕೆ. ಸೊ ಈ ರೋಲ್ಗೆ ಇವರು ಹೈರಿಂಗ್ ಮಾಡ್ಕೊತಾ ಇದ್ದಾರೆ ಮೇನ್ ಮುಖ್ಯವಾಗಿ. ಆ್ಯಂಡ್ ನಿಮಗೆ ಸ್ವಲ್ಪ ಇಲ್ಲಿ ಆನ್ಲೈನ್ ಮ್ಯಾಪಿಂಗು ಮತ್ತು ಸ್ವಲ್ಪ ಗೂಗಲ್ ಸರ್ಚ್ ಎಲ್ಲ ಮಾಡೋದು ಬರ್ತಿರಬೇಕು. ಆ್ಯಂಡ್ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ. ಯಾವ ರೀತಿ ನಾನು ತೋರಿಸ್ತೀನಿ ಅದೇ ರೀತಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿ. ಅಪ್ಲೈ ಮಾಡೋದಕ್ಕೆ ನೀವು ಏನು ಮುಖ್ಯವಾಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು. ಟೆಲ್ಲಸ್ ಇಂಟರ್ನ್ಯಾಷನಲ್ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು. ಟೆಲ್ಲಸ್ ಇಂಟರ್ನ್ಯಾಷನಲ್ ಬೇಕಂದ್ರೆ ಸ್ವಲ್ಪ ಹೈಲೈಟ್ ಮಾಡಿರ್ತೀನಿ, ಬೇಕಂದರೆ ನೀವು ಇದನ್ನು ನೋಟ್ ಮಾಡ್ಕೋಬೋದು. ಟೆಲ್ಲಸ್ ಇಂಟರ್ನ್ಯಾಷನಲ್ ಕನ್ನಡ ಲ್ಯಾಂಗ್ವೇಜ್ ಅಂತ ನಾವು ಸರ್ಚ್ ಮಾಡಿದಾಗ ಅದು ಆಟೋಮೆಟಿಕ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬನ್ನೇ ತೋರಿಸುತ್ತೆ. ಇದೊಂದು ಕಂಪನಿ ಬಗ್ಗೆ ಹೇಳೋದಾದರೆ ಟೆಲ್ಲಸ್ ಇಂಟರ್ನ್ಯಾಷನಲ್ ಹೈರ್ಸ್ ಕನ್ನಡ ಸ್ಪೀಕರ್ಸ್ ಫಾರ್ AI ಡಾಟಾ ರೋಲ್ಸ್ ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ ಗೂಗಲ್. ಓಕೆ. ಲೈಕ್ ಪರ್ಸನಲೈಸ್ ಇಂಟರ್ನೆಟ್ ಅಸೆಸರ್ ಆರ್ ಡಾಟಾ ಅನಲೈಸ್ಟ್ ಅಂತ ಹೇಳಿ ಡಾಟಾ ಅನಲೈಸ್ಟ್ ಅಂತ ತಗೋತಾರೆ. ಮತ್ತು ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇರುವಂಥದ್ದು. ಕೆಲವೊಂದು AI ಟಾಸ್ಕ್ಗಳನ್ನ ಇವ್ರು ನಿಮಗೆ ಕೊಡ್ತಾರೆ ಅಂತ ಇಲ್ಲಿ ನಿಮಗೆ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಲು ಮೇನ್ ಮುಖ್ಯವಾಗಿ ನಿಮಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರಬೇಕು, ಮತ್ತು ಸ್ವಲ್ಪ ಇಂಗ್ಲೀಷು ಬರ್ತಿರಬೇಕು. ಓಕೆ. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದು ಇಲ್ಲಿ ನೋಡಿದರೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ನಾನು ಜಸ್ಟ್ ಇವಾಗ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವು ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಗೂಗಲಲ್ಲಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತಾರೆ, ಒಂದು ಸಾರಿ ಚೆಕ್ ಮಾಡ್ಕೊಂಡು ನೀವು ಕೂಡ. ಓಕೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ನೋಡಿ ಟೆಲ್ಲಸ್ ಡಿಜಿಟಲ್ ಅಂತ ಹೇಳ್ಬಿಟ್ಟು ಈ ರೀತಿ ಬ್ಲೂ ಕಲರ್ದು ಒಂದು ಐಕಾನದ್ದು ಒಂದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ಇದನ್ನ ಆನ್ಲೈನ್ ಡೇಟಾ ಅನಲೈಸ್ಟ್ ಕನ್ನಡ ಸ್ಪೀಕರ್ ಅಂತ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ರೀತಿ ಬರ್ತೀರಾ. ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ಇಲ್ಲಿದೆ. ಆ್ಯಂಡ್ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ನಾನು ಹೇಳೋದಾದರೆ ಇದೊಂದು ಫ್ರೀಲ್ಯಾನ್ಸ್ ವರ್ಕ್ ಆಗಿದೆ. ಆ್ಯಂಡ್ ಇದು ಪಾರ್ಟ್ ಟೈಮ್ ಜಾಬ್ ಆಗಿದೆ ಸ್ನೇಹಿತರೆ. ಓಕೆ. ಸೊ ಇಲ್ಲಿ ನಿಮಗೆ ಪಾರ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಬೇಸಿಕ್ ರಿಕ್ವೈರ್ಮೆಂಟ್ ಹೇಳಿದ್ದೀನಿ ಆಲ್ರೆಡಿ. ಆ್ಯಂಡ್ ಇಲ್ಲಿ ನೋಡಿ ದಿಸ್ ಈಸ್ ಅ ಪಾರ್ಟ್ ಟೈಮ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಸೊ ಇದು ಪಾರ್ಟ್ ಟೈಮು ಮತ್ತು ಮಧ್ಯದಲ್ಲಿ ನಿಮಗೆ ತೆಗೆದು ಹಾಕೋದಿಲ್ಲ, ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು ನಡೀತಾ ಇರುತ್ತೆ. ಅದಕ್ಕೋಸ್ಕರ ಇವರು ಹೈರಿಂಗ್ನ ಮಾಡ್ಕೋತಾ ಇದ್ದಾರೆ. ಸೊ ನೀವು ಇದಕ್ಕೆ ಓಕೆ ಅಂತಂದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅಪ್ಲೈ ಮಾಡ್ತೀನಿ ಅನ್ನೋರು ಇಲ್ಲಿ ಅಪ್ಲೈ ನಾವು ಅಂತ ಗ್ರೀನ್ ಬಟನ್ ಇದೆ, ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿದು ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಡಿಪೆಂಡ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಡೇಟಾಸ್ ಎಷ್ಟಿದೆ ಅಂತ ಹೇಳಿ. ಓಕೆ. ಸೊ ಇಲ್ಲಿ ನಿಮಗೆ ಜಾಬ್ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯಲ್ಲಿರುತ್ತೆ, ಒಂದು ಸಾರಿ ಓದ್ಕೊಳ್ಳಿ. ಓಕೆ. ಸೊ ಇಲ್ಲಿ ಪರ್ಟಿಕ್ಯುಲರಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ. ನಿಮಗೆ BA ಆಗಿರಬೇಕು, BCom ಆಗಿರಬೇಕು ಅಂತ ಏನು ಕೇಳಿಲ್ಲ. ಹೀಗಾಗಿ ನಿಮಗೆ ಇದು ವರ್ಕ್ ನಿಮಗೆ ಈಸಿ ಇದೆ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಒಂದು ಫ್ರೀಲ್ಯಾನ್ಸ್ ವರ್ಕ್ ಆಗಿದೆ. ಓಕೆ. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೋಡಿ ಲಾಗಿನ್ ಟು ಅಪ್ಲೈ ಅಂತ ಬರ್ತಾ ಇದೆ. ಲಾಗಿನ್ ಟು ಅಪ್ಲೈಗೆ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇದು ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಎರಡು ರೀತಿಯಿಂದ ಅಪ್ಲೈ ಮಾಡ್ಬೋದು. ಒಂದು ಇಮೇಲ್ ಅಡ್ರೆಸ್ಸಿಂದ ಅಪ್ಲೈ ಮಾಡ್ಬೋದು, ಇನ್ನೊಂದು ಗೂಗಲಿಂದ ಕೂಡ ಮಾಡ್ಬೋದು. ನಾನು ಗೂಗಲಿಂದ ಮಾಡ್ತೀನಿ, ಇದರಿಂದ ಈಸಿ ಆಗುತ್ತೆ. ಸೊ ಕಂಟಿನ್ಯೂ ವಿತ್ ಗೂಗಲ್ ಅಂತ ಮಾಡಿ ನಂತರ ಇಲ್ಲಿ ಒಂದು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಮೇಲ್ ಅಡ್ರೆಸ್ನ. ಆ್ಯಂಡ್ ನಂತರ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಬೇಕು. ಓಕೆ. ಸೊ ನಂತರ ಇದು ಈ ರೀತಿ ಬರುತ್ತೆ. ಇದಾನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಪೇಜಲ್ಲಿ ಏನಿದೆ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಒಂದು ಸಾರಿ ಇದು ಓದ್ಕೊಂಡಾದ್ಮೇಲೆ ನೀವು ಇದಕ್ಕೆ ಅಗ್ರಿ ಇದ್ದೀರಿ ಅಂತಂದರೆ ಸೊ ನಾನೇನು ಮಾಡ್ತೀನಿ ಇಂದ ಕಂಟಿನ್ಯೂ ಅಂತ ಮಾಡ್ತೀನಿ. ಇದು ಸ್ವಲ್ಪ ಡೀಟೇಲ್ಸ್ ಇದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ವೀಡಿಯೋ ಮಾಡೋ ಉದ್ದೇಶ ಮೇನ್ ಮುಖ್ಯವಾಗಿ ನಾನು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಹೀಗಾಗಿ ನೀವು ಕೂಡ ಒಂದು ಸಾರಿ ವೆರಿಫೈ ಮಾಡ್ಕೊಳ್ಳಿ. ನಿಮ್ಗೆ ಇದು ಓಕೆ ಅಂದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ. ಸೊ ಜಸ್ಟ್ ಇಲ್ಲಿ ಅಗ್ರಿ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿಂದ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ. ಬೇಸಿಕ್ ಇನ್ಫಾರ್ಮೇಷನ್ ನೀವು ಯಾವ ಇದರಿಂದ ಅಪ್ಲೈ ಮಾಡ್ತಾ ಇದ್ದೀರಾ, ಇಂಡಿಯಾ ಅಂತ ಹಾಕಬೇಕು. ಓಕೆ.
ಸ್ವಲ್ಪ ಹಾಗೆ ನಿಮ್ಗೆ ಐಡಿಯಾ ಕೊಡ್ತೀನಿ, ನಂತರ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸಿಟಿ ಯಾವ ಸಿಟಿಯಿಂದ ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಕಂಪ್ಲೀಟ್ ಹಾಕಬೇಕು ಮತ್ತು ನೆಕ್ಸ್ಟ್ ಸ್ಟೆಪ್ ಅಂತ. ಸೊ ಇಲ್ಲಿ ಸ್ಟೆಪ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ಆ ಟೆಸ್ಟ್ ನೀವು ಇಲ್ಲಿ ಅಟೆಂಡ್ ಮಾಡ್ತೀರಾ. ಓಕೆ, ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಮಾಹಿತಿ. ನಿಮ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸಿ ಹೇಳಿದ್ದೀನಿ. ಮತ್ತು ಇದಲ್ಲೂ ಕೂಡ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇವಾಗ ಇಷ್ಟು ಹಾಕಿದರೆ ನಿಮಗೆ ಡೀಟೇಲ್ ಆಗಿ ತಗೊಳುತ್ತೆ, ನಂತರ ಅಸೆಸ್ಮೆಂಟ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಅಸೆಸ್ಮೆಂಟ್ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ವೆರಿಫೈ ಮಾಡ್ತಾರೆ ನಿಮ್ಮ ಅಕೌಂಟ್ನ. ನಂತರ ಅದಾದ ನಂತರ ಇವ್ರ ಕಡೆಯಿಂದ ನಿಮಗೆ ವರ್ಕ್ಗೆ ಒಂದು ಹೈರ್ ಮಾಡ್ತಾರೆ, ಟಾಸ್ಕ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾರ್ಟ್ ಟೈಮ್ ಜಾಬ್ ಇದು, ಮತ್ತು ಕನ್ನಡ ಜಾಬು ಸುಮಾರು ಜನ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಮತ್ತೆ ಏನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ತಪ್ಪದೇನೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ನಮಸ್ಕಾರ.